ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇವತ್ತು ಒಂದು ಡೈಲಿ ವ್ಲಾಗ್, ಹಾಗೆ ನಾನು ಏನೇನು ರೆಸಿಪೀಸ್ ಮಾಡಿದ್ದೀನಿ ಅದಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹೇಳಬೇಕು ಅಂದರೆ ಇದು ನನ್ನ ಫೇವ್ರೆಟ್ ಥಿಂಗ್. ಮಾರ್ನಿಂಗ್ ಎದ್ದು ರಂಗೋಲಿ ಬಿಡಿಸೋದು, ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಅದು ಬ್ಯಾಂಗ್ಳೂರಲ್ಲಿ ನೀವು ಈ ಕಸ ಗಾಡಿ ಗೊತ್ತೇ ಇರಬೇಕು, ಅವ್ರು ಸಾಂಗ್ ಹಾಕೊಂಬಂದರೆ ಬೆಳಕಾಯಿತು ಅಂತ. ಸೊ ನಾನು ರಂಗೋಲಿ ಬಿಡಿಸೋದು ಇದು ನನಗೇನೋ ಒಂಥರ ಖುಷಿ. ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸೋದು, ಹೊಸಲೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಡೋದು, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದನ್ನು ಮಾಡೋದು. ಬಿಕಾಸ್ ನಾನು ಮದುವೆ ಆದಲ್ಲಿಂದನೂ ನಾನು ಮಾಡ್ತಾನೇ ಬಂದಿದ್ದೀನಿ ಇದನ್ನು. ನನಗೇನೋ ಒಂಥರ ಖುಷಿ ಸಿಗುತ್ತೆ. ಬಿಕಾಸ್ ಒಬ್ಬೊಬ್ಬರು ಹೇಳ್ತಾರೆ ಮದುವೆ ಆದಮೇಲೆ ಏನು ಅದೇ ಎಲ್ಲ ಲೇಡೀಸ್ ಮಾಡೋ ಕೆಲಸನೇ ಮಾಡಬೇಕು, ಮನೆ ಗುಡಿಸ್ಬೇಕು, ಒರೆಸ್ಬೇಕು. ಬಟ್ ನಾನು ಮಾರ್ನಿಂಗ್ ಎದ್ದಾದ ತಕ್ಷಣ ನಾನು ಮಾಡೋ ಫಸ್ಟ್ ಥಿಂಗ್ ಬಂದುಬಿಟ್ಟು ಇದೆ. ನನಗೇನೋ ಒಂಥರ ಖುಷಿ ಸಿಗುತ್ತೆ. ಪ್ರತಿ ಒಂದಿನ ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿ ಹೊಸಲನ್ನೆಲ್ಲ ಕ್ಲೀನಾಗಿ ತೊಳೆದು ಏನೋ ಒಂಥರ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮೈಂಡ್ ಕೂಡ ಅಷ್ಟೇ ರಿಫ್ರೆಶ್ಡ್ ಆಗಿರುತ್ತೆ. ಮನೆ ಮುಂದೆ ಹಾಗೆ ಎಲ್ಲ ಬಿದ್ದಿದ್ದು ಮಾಡಿದ್ದು ಆಗಿದ್ದರೆ ನಮಗೂ ಅಷ್ಟು ಖುಷಿ ಇರಲ್ಲ. ನನಗೂ ಅಷ್ಟೇ ನೀಟಾಗಿರಬೇಕು ಮನೆ ಹತ್ರ ಎಲ್ಲ. ಸೊ ನಾನು ಮನೆಯಿಂದ ಬೆಳಗ್ಗೆ ಎದ್ದುಬಿಟ್ಟು ಆಚೆ ರಂಗೋಲಿ ಹಾಕಿ ಒಳಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಇದೇ ನನ್ನ ಖುಷಿ. ಹೇಳಬೇಕಂದ್ರೆ ನನಗಿದೇ ಏನೋ ಒಂಥರ ತುಂಬ ಖುಷಿ ಕೊಡುತ್ತೆ. ಯಾವಾಗಲೂ ಹಾಟ್ ವಾಟರ್ ಕುಡಿತೀನಿ, ಒಂದೊಂದು ಸಲ ಕೆಟಲಲ್ಲೇ ಬಿಸಿ ಮಾಡ್ಕೊತೀನಿ. ಸೊ ಅದನ್ನು ಹೇಗೆ ಡೀಪ್ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಸೋಪೆಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ನೀವು ಕೆಟಲಲ್ಲಿ 1 ಗ್ಲಾಸಷ್ಟು ವಾಟರ್ ಹಾಕಿ ಈ ಥರ ಹಾಫ್ ಲೆಮನ್ದು ಜ್ಯೂಸ್ ಏನಿರುತ್ತೆ ಆ ಜ್ಯೂಸ್ನೂ ಹಾಕಿ, ಜೊತೆಗೆ ನೀವು ಆ ಲೆಮನ್ ಏನು ಉಳಿದಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಅದರಲ್ಲಿ ಕೆಳಗಡೆ ಒಂದು ಲೇಯರಲ್ಲಿ ಏನೇನೆಲ್ಲ ಇರುತ್ತೆ ಎಲ್ಲನೂ ಹೋಗಿಬಿಡುತ್ತೆ. ಕರೆಕ್ಟ್ 2 ಮಿನಿಟ್ಸ್ ಅಷ್ಟೇ. ಅದನ್ನೇನು ನಾವು ನೀಟಾಗಿ ಸೋಪೆಲ್ಲ ಹಾಕಿಬಿಟ್ಟು ತೊಳಿಬೇಕಂತಿರಲ್ಲ. ನೋಡಿ, ನೀವೇ ನೋಡ್ಬೋದು. ಕೆಟಲಲ್ಲಿ ಆ್ಯಕ್ಚುಲಿ ನಾನು ತುಂಬ ದಿನ ಆಗಿತ್ತು ಕೆಟಲ್ ಯೂಸ್ ಮಾಡ್ದೇನೆ. ಅದೊಂದು ಸ್ವಲ್ಪ ಕಲೆ ಎಲ್ಲ ಕಟ್ಕೊಂಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೆಕ್ಸ್ಟ್ ಹಸು ಹಾಲು ಹಾಕಿಸ್ಕೋತೀವಿ. ಇವಾಗ ಹೊಸೊಬ್ಬರು ಹಾಲು ಹಾಕ್ತಿದ್ದಾರೆ. ತುಂಬ ಅಂದರೆ ತುಂಬ ತಿಕ್ ಲೇಯರಲ್ಲಿ ಕೆನೆ ಬರುತ್ತೆ. ನನಗೂ ಇಷ್ಟ ಆಗುತ್ತೆ. ಸೊ ಹಸು ಹಾಲು ಏನು ತಂದು ಹಾಕಿದ್ರು ಅದನ್ನು ಬಿಸಿ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಆಮ್ಲ ಜ್ಯೂಸನ್ನ ನಾನು ವಾಟರ್ಗೆ ಹಾಕ್ಕೊಂಡು ಕುಡಿತೀನಿ. ಲೈಕ್ ಏನು ತುಂಬ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯಲ್ಲ, ಬೆಚ್ಚಗಿರೋ ನೀರಿಗೆ ಹಾಕ್ಬಿಟ್ಟು ಕುಡಿತೀನಿ. ಸೊ ನಾನು ಫಸ್ಟ್ ನಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ಬಂದುಬಿಟ್ಟು ಇದೇ ಆಗಿರುತ್ತೆ ಡೈಲಿ. ಇದು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ಕುಡಿಯೋದಕ್ಕೆ. ಚೆನ್ನಾಗಿದೆ. ಮುಂಚೆ ಎಲ್ಲ ಲೆಮನ್ ವಾಟರ್ ಅದು ಇದೆಲ್ಲ ಕುಡಿತಾ ಇದ್ದೆ, ಇಲ್ಲಾಂದರೆ ಖಾಲಿ ವಾಟರ್ ಹಾಗೆ ಕುಡಿತೀನಿ. ಸೊ ಅದಕ್ಕಿಂತ ಇದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ನೀರು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ನೆನೆಸಿದ್ದೆ. ಸೊ ನಾವಿರೋದು 3 ಜನ ಅಲ್ವಾ. ಸೊ ನಾನು ಚಿಕ್ಕ ಪಾತ್ರೆಯಲ್ಲಿ ಯಾವತ್ತೂ ಮಾಡ್ತೀನಿ. 1 ಗ್ಲಾಸಸ್ ಮಾಡಿದ್ರೆ ನಮ್ಗೆ ಅದೇ 2 to 3 ಟೈಮ್ಸ್ ಆಗುತ್ತೆ. ತುಂಬ ಈಸಿ. ಅಕ್ಕಿನ ರಾತ್ರಿ ನೆನೆಯೋಕೆ ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡಿಕೊಂಡು, ಸ್ವಲ್ಪ ಜಾಸ್ತಿ ನೀವು ನಾರ್ಮಲ್ ದೋಸೆ ಮಾಡ್ಬೇಕಾದ್ರೆ ಏನು ವಾಟರ್ ಆ್ಯಡ್ ಮಾಡ್ತೀರಾ, ನಾವು ಈ ನೀರು ದೋಸೆ ಮಾಡುವಾಗ ಸ್ವಲ್ಪ ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ತೀವಿ. ಸೊ ನೀವು ನೋಡ್ತಿರ್ಬೋದು, ಇವಾಗ ನಾನು ಜಾಸ್ತಿನೇ ವಾಟರ್ನ ಆ್ಯಡ್ ಮಾಡಿಕೊಂಡೆ. ಒಬ್ಬೊಬ್ಬರು ನೀರು ದೋಸೆ ಎಲ್ಲ ಬಂದ್ಬಿಟ್ಟು ಈ ಉಡುಪಿ ಗಾರ್ಡನ್ ತುಂಬ ಹೋಟೆಲ್ಸಲ್ಲಿ, ಇಲ್ಲ ಮ್ಯಾಂಗ್ಳೂರ್ ಸೈಡ್ ಹೋದಾಗ, ಕೂರ್ಗ್ ಸೈಡ್ ಹೋದಾಗ ಇದು ಮಾಡ್ತಾರೆ. ನಮ್ಮ ಮನೇಲಂತೂ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ನಾನು ಮಾಡೇ ಮಾಡ್ತೀನಿ. ಬಿಕಾಸ್ ಅಥರ್ವ್ಗೆ ಇಷ್ಟ ನೀರು ದೋಸೆ ಅಂದರೆ. ಈ ಸಲ ಕೂಡ ಅವನೇ ಮಾಡು ಅಂತ ಹೇಳಿದ್ದ. ಸೊ ನಾನು ಅದನ್ನು ಅಕ್ಕಿ ನೆನೆಸಿದ್ದೆ, ಅದನ್ನು ಸ್ವಲ್ಪ ಜಾಸ್ತಿ ವಾಟರ್ ಹಾಕಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಇಷ್ಟೇ, ತುಂಬ ಈಸಿ ರೆಸಿಪಿ. ನೆಕ್ಸ್ಟ್ ತವಾಗೆ, ಈ ತವ ಅಮ್ಮ ಮನೆಯಿಂದ ನನಗೆ ಕೊಟ್ಟಿದ್ದು. ಅಮ್ಮನೇ ಕೊಟ್ಟು ಕಳಿಸಿದ್ರು ನೀರು ದೋಸೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಬಟ್ ಇವಾಗ ಏನೂ ಇಲ್ಲ, ನಾನ್ ಸ್ಟಿಕ್ ತವಾನಲ್ಲೇ ಒಬ್ಬೊಬ್ಬರು ನೀರು ದೋಸೆ ಮಾಡ್ತಾರೆ. ಸ್ಪೆಸಿಫಿಕ್ಕಾಗಿ ಈ ತವಾನ ನಾವು ಕೂರ್ಗ್ ಸೈಡಲ್ಲೂ ಇದೇ ತವಾನ ಯೂಸ್ ಮಾಡ್ತೀನಿ. ನನಗೆ ಬೇಕು ಅಂತ ಹೇಳಿಬಿಟ್ಟೆ ನಾನು ಅಮ್ಮ ಹತ್ರ ಕೇಳ್ಕೊಂಬಂದಿದ್ದೆ ಇದನ್ನು. ನೋಡಿ, ಇಷ್ಟೇ, ಸುಮ್ಮನೆ ಹಾಕಿಬಿಡೋದಷ್ಟೇ. ನಾರ್ಮಲ್ ದೋಸೆ ಆದರೆ ಎಷ್ಟು ಕಷ್ಟ ಆಗುತ್ತಲ್ವ. ಉದ್ದಿನ ಬೇಳೆ ಸರಿ ಹಾಕಿಲ್ಲ ಅಂದರೆ ಒಂದೊಂದು ಸಲ ಸರಿ ಬರೋಲ್ಲ, ಅದು ಇದು ಆಗುತ್ತೆ. ನಾನು ಆ ದೋಸೆ ಅಷ್ಟು ಮಾಡಲ್ಲ. ನೀರು ದೋಸೆ ವೀಕ್ಲಿ ಒನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ನೋಡಿ, ಈ ಥರ ಆಯಿತು. ಇದಾದ ತಕ್ಷಣ ನಾವು ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ನೀಟಾಗಿ ಬೆಂದಿರುತ್ತೆ. ನಮ್ಮ ಮನೆ ಇನ್ನೊಂದೇನೆಂದರೆ ನವೀನ್ಗೆ ಇದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು. ತುಂಬ ಒಂಥರ ಅಂಟು ಥರ ಇದ್ದರೆ ಅವರು ಇಷ್ಟಪಡಲ್ಲ. ಸೊ ಸ್ವಲ್ಪ ನಾನು ಜಾಸ್ತಿ ಫ್ಲೇಮ್ ಕೊಟ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಥರ ಮಾಡಿಬಿಡ್ತೀನಿ. ಇದ್ರ ಜೊತೆಗೆ ಸಾಂಬಾರಿತ್ತು, ನುಗ್ಗೆಕಾಯಿ ಬೇಳೆ ಸಾಂಬಾರಿತ್ತು. ಅದರಲ್ಲೇ ತಿನ್ಕೊಂಡು ಆ್ಯಕ್ಚುಲಿ ಪಂಪ್ಕಿನ್ ಪಲ್ಯ ಮಾಡೋಣ ಅಂತ ಇದ್ದೆ, ಟೈಮ್ ಆಗೋಯಿತು. ಸೊ ಅದರಿಂದ ನೀರು ದೋಸೆ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಇದಾದಮೇಲೆ ನೋಡಿ ಎಷ್ಟು ವೆರೈಟೀಸ್ ಆಫ್ ಸೊಪ್ಪಿದೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಆಫ್ ಆಲ್ ನನಗೆ ಸೊಪ್ಪಂದರೆ ಆಗ್ತಾ ಇರಲಿಲ್ಲ. ಮುಂಚೆ ಮಾಡ್ತಾನೇ ಇರಲಿಲ್ಲ. ಬಿಕಾಸ್ ನಮ್ಮ ಕೂರ್ಗ್ ಸೈಡಲ್ಲಿ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋಲ್ಲ ಸೊಪ್ಪಿಗೆ. ನಾನು ಮದುವೆ ಆದಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅತ್ತೆ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಸೊಪ್ಪು ಸಾಂಬಾರೆಲ್ಲ. ಆವಾಗ ಇಷ್ಟ ಆಗ್ತಾ ಇರಲಿಲ್ಲ. ಇನಿಷಿಯಲಿ ನಾನು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದೆ. ಮತ್ತೆ ನವೀನ್ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ತಿನ್ನು ಅಂತ ಹೇಳಿ ಫೋರ್ಸ್ ಮಾಡಿ
ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ನಾನೇ ಕುಕ್ ಮಾಡ್ತೀನಿ. ಸೊಪ್ಪಲ್ಲಿ ಆಲ್ಮೋಸ್ಟ್ ಏನೇನು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾರೆ ಅದೆಲ್ಲನೂ ನಾನು ಮಾಡ್ತೀನಿ. ಸೊ ಸಬ್ಸಿಗೆ ಆಗಿರ್ಬೋದು, ಕೀರೆ ಸೊಪ್ಪಾಗಿರ್ಬೋದು, ಇನ್ನೊಂದು ಇದು ಪಿಂಕ್ ಕಲರ್ ಸೊಪ್ಪಿತ್ತು, ಅದು ಗೊತ್ತಿಲ್ಲ ನನಗೆ ಎಲ್ಲಿಂದ ಏನು ಸೊಪ್ಪು ಅದರ ಹೆಸರು ಅಂತ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಈ ಸೊಪ್ಪುಗಳನ್ನೆಲ್ಲ ನವೀನ್ದು ಫ್ರೆಂಡ್ ಬಂದುಬಿಟ್ಟು ಕೊಟ್ಟಿದ್ದು ನಮಗೆ, ಶ್ರೀಧರ್ ಅಂತ ಹೇಳಿಬಿಟ್ಟು. ಸುಮ್ಮನೆ ನೈಟ್ ಹೀಗೆ ಅವ್ರ ಮನೆ ಹತ್ರ ಹೋಗಿದ್ವಿ. ನೈಟ್ ತುಂಬ ಲೇಟ್ ನೈಟ್ ಆಗಿತ್ತು. ಆದ್ರೂ ಅವರು ನಮಗೋಸ್ಕರ ಬನ್ನಿ ಸೊಪ್ಪು ಬಿಟ್ಟಿದೆ, ಅವರೇ ಬೆಳೆದಿರೋಂಥ ಸೊಪ್ಪು ಇದು, ಎಲ್ಲಿ ಎಷ್ಟು ಜನರಿಗೆ ಸಿಗುತ್ತಲ್ವ. ನಾವಿವಾಗ ಹೊರಗೆ ಮಾರ್ಕೆಟಿಂದ ಅಥವಾ ಶಾಪ್ಸಿಂದೆಲ್ಲ ತಂದರೆ ಅದು ಫುಲ್ ಬಾಡಿ ಹೋಗಿರುತ್ತೆ. ಬಟ್ ಇವರು ನೋಡಿ, ನೀವೇ ನೋಡ್ತಾ ಇರ್ಬೋದು, ಅವ್ರು ಕಟ್ ಮಾಡಿ ನಮಗೆ ಕೊಟ್ಟರು. ಒಂದು ಬ್ಯಾಗ್ ಫುಲ್ ಸೊಪ್ಪು ಕೊಟ್ಟಿದ್ರು. ಇಷ್ಟು ಸೊಪ್ಪಿತ್ತು ಅಂತ ಹೇಳಿದ್ರು. ಆಲ್ಮೋಸ್ಟ್ 2 to 3 ಡೇಸ್ ನಮ್ಗೆ ಆಗಷ್ಟು ಸೊಪ್ಪನ್ನ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಕುಕ್ ಮಾಡಿದೆ. ನಿಮಗೂ ಕೂಡ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ವೆಜಿಟೇಬಲ್ಸ್ ಎಲ್ಲ ಬೆಳೆದಿದ್ರು. ಲೇಡೀಸ್ ಫಿಂಗರ್ ಬೆಳೆದಿದ್ರು. ಇದೇನೋ ಕಾಯಿ ಹೇಳಿದರು ಅವರು, ನನಗೆ ಮರ್ತು ಹೋಯಿತು. ಸೊ ಆ ಕಾಯಿ, ನೂಕೋಲ್ ಬೆಳೆದಿದ್ರು. ಹಾಗೆ ತುಂಬ ವೆಜಿಟೇಬಲ್ಸ್ ಬೆಳೆದಿದ್ರು. ಇವ್ರು ಇವಾಗ ಇನಿಷಿಯಲಿ ಸ್ಟಾರ್ಟ್ ಮಾಡಿರೋಂಥದ್ದು. ಬಟ್ ತುಂಬ ಅಂದರೆ ತುಂಬ ವೆಜಿಟೇಬಲ್ಸ್ ಮತ್ತು ಇದರ ಗ್ರೀನ್ ಲೀವ್ಸ್ ತುಂಬ ಇತ್ತು. ಅದನ್ನು ನಮಗೆ ಕೊಟ್ಟಿದ್ದರು. ಎಲ್ಲಿ ಸಿಗುತ್ತೆ ಅಲ್ವಾ ಈ ಥರ. ಸೊ ನನಗೆ ಇದ್ರ ಹೆಸರು ಗೊತ್ತಿಲ್ಲ. ಬಟ್ ನಾನು ಇದರಲ್ಲಿ ಪಲ್ಯ ಮಾಡಿದೆ ಈ ಪಿಂಕ್ ಕಲರ್ ಸೊಪ್ಪಲ್ಲಿ. ಫಸ್ಟ್ ನಾನು ಯಾವುದೇ ಸೊಪ್ಪಾದರೂ ಅದನ್ನು ನೆನೆಸ್ಬಿಟ್ಟಿರ್ತೀನಿ. ಇದು ಅಮ್ಮ ಹೇಳ್ಕೊಟ್ಟಿರೋದು, ಲೈಕ್ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಇದನ್ನು ನೀನು ಯಾವುದೇ ಸೊಪ್ಪು ತೊಗೊಂಡ್ರು ಅದನ್ನು ನೆನೆಸಿ ಒಂದು 15 ಮಿನಿಟ್ಸ್ ಇಡು. ಆವಾಗ ಏನಾಗುತ್ತೆ ಅಂದರೆ ಮಣ್ಣೇನಿರುತ್ತೆ ಅದೆಲ್ಲ ಕೆಳಗೆ ಹೋಗುತ್ತೆ ಅಂತ. ಸೊ ಇದನ್ನು ನಾನು ನೆನೆಸಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ನೆನೆಸ್ಬಿಟ್ಟು ಒಂದು 15 ಮಿನಿಟ್ಸ್ ಇಟ್ಟಿದ್ದೆ. ಇದನ್ನು ನಾವು ನೆನೆಸಿ ಇಡೋ ತನಕ ನಮ್ಗೆ ಏನೇನು ಬೇಕು ಅದಕ್ಕೆ ಚಾಪ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ಮಣ್ಣು, ಇದಕ್ಕೆ ಕೆಮಿಕಲ್ಸ್ ಅಂತೂ ಏನೂ ಆ್ಯಡ್ ಮಾಡಿಲ್ಲ. ನೀವು ಹೊರಗಿಂದ ತಂದರೆ ನೀಟಾಗಿ ವಾಶ್ ಮಾಡೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಇದನ್ನು ಚಾಪ್ ಮಾಡ್ಕೊಂಡಿದ್ದೆ. ಒಬ್ಬೊಬ್ಬರು ಹಾಗೆ ಮಾಡ್ತಾರೆ ಪಲ್ಯನ. ನನಗೆ ಆ ಥರ ಇಷ್ಟ ಆಗೋಲ್ಲ. ನಾನು ಏನು ನಿಮಗೆ ಮುಂಚೆ ಹಳೆ ವೀಡಿಯೋಸಲ್ಲೂ ಹೇಳಿದ್ದೆ, ಏನಾದರೂ ಮಾಡಿದ್ರೆ ನನಗೆ ಅದು ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಅಂತ. ನಾನು ವೀಡಿಯೋ ಮಾಡಿಲ್ಲ ಅಂದರೂ ನಾನು ಕಟ್ ಮಾಡೋವಾಗ ಹೀಗೆ ನಾನು ಎಲ್ಲನೂ ನೀಟಾಗಿ ಒಂದೊಂದು ಪ್ಲೇಟಿಗೆ ಹಾಕಿ ಸಪ್ರೇಟಾಗಿ ಇಟ್ಕೊಂಡೇ ಮಾಡ್ತೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋಂಥದ್ದು. ಇದಕ್ಕೆ ಬೇಕಾಗಿರೋದು 2 ಈರುಳ್ಳಿ ತೊಗೊಂಡಿದ್ದೀನಿ, 2ರಿಂದ 3 ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿ. ಸೊ ನಾವು ಬೆಳ್ಳುಳ್ಳಿಯಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ನಾನು ಏನೇ ಅಡುಗೆ ಮಾಡಿದ್ರೂ 1-2 ಆದರೂ ಹಾಕ್ತೀನಿ. ಆಯಿಲ್ ತೊಗೊಂಡಿದ್ದೀನಿ ನಾನು, 1-2 ಟೇಬಲ್ ಸ್ಪೂನ್ ಆಗಷ್ಟು. ಸೊ ಇದು ಗ್ರೌಂಡ್ನಟ್ ಆಯಿಲ್ ಗಾಣದಿಂದ ತಂದಿದ್ದು. ಆ್ಯಕ್ಚುಲಿ ಇದು ಬಂದುಬಿಟ್ಟು ಪ್ಯೂರ್ ಆಗಿರುತ್ತೆ ಈ ಥರ ಆಯಿಲ್ ಯೂಸ್ ಮಾಡೋದು. ನಾನು ಡೀಪ್ ಫ್ರೈ ಏನಾದರೂ ಮಾಡಿದ್ರೆ ಮಾತ್ರ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಕೊಕೊನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಏನಿರುತ್ತೆ ಅದು ಗಾಣದಿಂದ ತಂದು ಮಾಡ್ತೀವಲ್ವ ಅದೇ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಆಯಿಲ್ಗೆ ನಾನು ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಇದು 3 ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮುಂಚೆ ಹೇಳ್ದಾಗೆ ಈರುಳ್ಳಿನ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನೀವೇನೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಸೊ ನಾನು ಇದನ್ನು ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆಗಬೇಕು. ಸಾಂಬಾರು ಮಾಡಿದರೂ ಅಷ್ಟೇ, ಒಗ್ಗರಣೆಯಲ್ಲಿ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ತುಂಬ ಈಸಿ ರೆಸಿಪಿ ಇದು. ಇದಾದಮೇಲೆ ಅದು ಫ್ರೈ ಎಲ್ಲ ನೀಟಾಗಿ ಆದಮೇಲೆ ಅದಕ್ಕೆ ನಾನು ಸೊಪ್ಪು ಹಾಕ್ಕೊಂಡೆ. ಕಾಣ್ತಾ ಇರ್ಬೋದು ನಿಮಗೆ, ಇಷ್ಟು ಕಾಣುತ್ತೆ ಬಟ್ ಆಗೋದು ಸ್ವಲ್ಪ ಆದ್ರೂ ಇದು ಒಂದು ಸೊಪ್ಪೆ ನಮಗೆ ನೈಟ್ ಟೈಮ್ಗೆ 3 ಜನರಿಗೂ ಅದು ಸಾಕಾಯಿತು. ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ಒಬ್ಬೊಬ್ಬರು ಮಸ್ಸೊಪ್ಪು ಅದೆಲ್ಲ ಮಾಡ್ತಾರೆ. ನನಗೆ ಸೊಪ್ಪಲ್ಲೆಲ್ಲ ಇಷ್ಟಪಡ್ತೀನಿ ಎಕ್ಸೆಪ್ಟ್ ಅದೊಂದು ಮಸ್ಸೊಪ್ಪು, ಅದೇನೋ ಇಷ್ಟ ಆಗೋಲ್ಲ ನನಗೆ. ಎಲ್ಲ ಗ್ರೈಂಡ್ ಮಾಡಿ ಅದೆಲ್ಲ ಮಾಡಿಬಿಡ್ತಾರಲ್ವ, ನನಗಿಷ್ಟ ಆಗೋಲ್ಲ. ಸೊ ಈ ಥರ ಸಿಂಪಲಾಗಿ ಪ್ಲೇನಾಗಿದ್ದರೆ ನನಗಿಷ್ಟ ಆಗುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು ಅದು ಕಮ್ಮಿ ಆಗಿದೆ. ನೀವು ಸಾಲ್ಟನ್ನು ಯಾವಾಗ ಹಾಕ್ಕೊತೀರಾ ಅಂದರೆ ಈ ಥರ ಸೊಪ್ಪೆಲ್ಲ ಹಾಫ್ ಬೆಂದಾದಮೇಲೆ ಅದಕ್ಕೆ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಮುಂಚೆನೇ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಸೊಪ್ಪು ಜಾಸ್ತಿ ಕಾಣುತ್ತೆ. ಜಾಸ್ತಿ ಕಂಡಂಗೆ ನೀವು ಇಷ್ಟೊಂದಿದಲ್ಲ ಅಂತ ಸಾಲ್ಟ್ ನೋಡ್ಬಿಟ್ಟು ಹಾಕ್ತೀವಲ್ವ, ಜಾಸ್ತಿ ಹಾಕ್ಬಿಡ್ತೀವಿ. ಸೊ ಅದರಿಂದ ಸಾಲ್ಟ್ ಯಾವಾಗಲೂ ಸೊಪ್ಪಿಗೆ ಜಾಸ್ತಿ ಆಗುತ್ತೆ. ನೀವು ಯಾವುದೇ ಸೊಪ್ಪು ಪಲ್ಯ ಮಾಡೋದಿದ್ದರೆ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ, ಸೊಪ್ಪು ಅರ್ಧ ಬೆಂದಾದಮೇಲೆ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಕಾಯಿ ತುರಿ ಏನಿತ್ತು ಅದನ್ನು ಹಾಕ್ಕೊಂಡೆ. ನೋಡಿ ಇಷ್ಟೇ. ಇದಕ್ಕೆ ಬೇರೆ ಸಾಸಿವೆ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಏನು ಮಿಕ್ಸ್ ಮಾಡೋಂಗಿಲ್ಲ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನವೀನಂತೂ ತಿನ್ನೋವಾಗೆಲ್ಲ ಹಬ್ಬ ನಾವು ಈ ಥರ ಸೊಪ್ಪು ತಿಂದೆ ಎಷ್ಟು ದಿನ ಆಯಿತು ಅಂತ ಅನ್ಕೋತಿದ್ರು. ನೀವು ಹೊರಗಿಂದ ತಂದು ತಿನ್ನೋದಕ್ಕೂ ಬಿಕಾಸ್ ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ, ನಾವೇ ಬೆಳೆದು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ನಮಗೆ ತುಂಬ ಇಷ್ಟ ಆಯಿತು. ಇದು ಒಂದೇ ಸೊಪ್ಪಲ್ಲ, ನೀವು ಬೇರೆ ಯಾವ ಸೊಪ್ಪಲ್ಯ ಮಾಡಿದ್ರು ಈ ಥರ ಮಾಡಿ ನೋಡಿ ಒಂದ್ಸಲ. ಕೀರೆ ಸೊಪ್ಪಲ್ಯ ಎಲ್ಲ ಸಿಂಪಲಾಗಿರುತ್ತೆ ಬಟ್ ಚೆನ್ನಾಗೇ ಇರುತ್ತೆ ಟೇಸ್ಟ್. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಹೀಗೇ ಅದನ್ನು ಬೇಯಿಸ್ಕೊಬೋದು. ಸೊಪ್ಪಲ್ವ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ನಾನು ಇನ್ನೊಂದಂದರೆ ಅದ್ರದ್ದು ಕಡ್ಡಿಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಲ್ಲ ನಾನು. ಬರೀ ಲೀಫ್ ಮತ್ತು ಅದ್ರದ್ದು ಒಂಚೂರು ಪಾರ್ಟ್ ತೊಗೊತೀನಿ ಅಷ್ಟೇ. ಸೊ ಅದರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಾವು ಈ ಥರ ಸೊಪ್ಪಲ್ಯ ತಿಂದು ತುಂಬ ದಿನ ಆಗಿತ್ತು.
ನಮ್ಮಿಬ್ಬರಿಗೂ ಇಷ್ಟ ಆಯಿತು ಟೇಸ್ಟ್ ಕೂಡ. ಈ ಥರ ಸೊಪ್ಪಲ್ಯ ಮಾಡಿದಾಗ ನನಗೆ ಸ್ಪೆಷಲಿ ಕರ್ಡ್ ಮತ್ತು ಸೊಪ್ಪಲ್ಯದಲ್ಲಿ ರೈಸ್ ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಹಾಗೇ ತಿಂದೆ. ಅವತ್ತು ಖುಷಿಯಿಂದ ಊಟ ಮಾಡಿದ್ವಿ. ಊಟ ಮಾಡಿದಷ್ಟು ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಕೊಂಡೇ ಊಟ ಮಾಡಿದ್ದೀವಿ, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಟೇಸ್ಟ್. ಇದಾದಮೇಲೂ ನಾನು 2 to 3 ಡೇಸ್ ನಾನು ಉಪ್ಪು ಸಾಂಬಾರು ಅಂತ ಮಾಡ್ತಾರೆ, ಸೊ ಇನ್ನೊಂದು ಸೊಪ್ಪಲ್ಲಿ ನಾನು ಉಪ್ಪು ಸಾಂಬಾರು ಮಾಡಿದ್ದೆ. ಅದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್. ಈ 2 ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇವತ್ತು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಹೊಸ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.